ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಬಸವರಾಜ್. ನೋಡಿ, ಇದನ್ನೊಂದು ಲಿಟಲ್ ಗಾರ್ಡನ್, ಇದು ನಮ್ಮದು ಲಿಟಲ್ ಪ್ಯಾರಡೈಸಿಗೆ ನಮಗೆ ತುಂಬ ಖುಷಿಯಾಗುತ್ತೆ. ನಾವೇ ಬೆಳ್ಕೊಳ್ಳೋದು, ಯಾವುದೇ ಥರದ್ದು ಫರ್ಟಿಲೈಸರ್ ಹಾಕೋದಿಲ್ಲ. ಅಂದರೆ ಕೆಮಿಕಲ್ ಫರ್ಟಿಲೈಸರ್, ಯೂರಿಯಾ ಆಗಲಿ ಪೊಟ್ಯಾಷಿಯಮ್ ಇಂಥದ್ದೆಲ್ಲ ಹಾಕೋದಿಲ್ಲ. ಅದು ಏನಿದ್ರು ಕುದುರೆ ಗೊಬ್ಬರ, ದನದ ಗೊಬ್ಬರ ಇಲ್ಲ ಕುರಿ ಗೊಬ್ಬರ ತೊಗೊಂಡು ಹಾಕ್ತೀವಿ. ಇಲ್ಲಿ ನೋಡಿ, ಇದಕ್ಕೆ ಏನು ಹೇಳ್ತಾಳೆ, ಹಸಿರು ಬಟಾಣಿ. ಇಲ್ಲಿ ಟೊಮೆಟೊ ಹಾಕಿದ್ದೀವಿ. ಟೊಮೆಟೊ ಆಲ್ರೆಡಿ ಬಂದಿದೆ. ಇಲ್ಲಿ ಇರೋದು ಮೆಣಸಿನ ಗಿಡ. ಇದರಲ್ಲಿ ಮೂರು ಥರದ್ದಿದೆ. ಒಂದು ತುಂಬ ಕಾಶ್ಮೀರಿ ಚಿಲ್ಲಿ ದೊಡ್ಡದು, ಇದೆಲ್ಲ ಉದ್ದ ಬರುತ್ತೆ ಚಿಲ್ಲಿ, ಖಾರ ಇರುತ್ತೆ ಇದು. ಅಲ್ಲಿ ದೊಡ್ಡದಾಗಿ ಕಾಣಿಸೋದು ನಿಮಗೆ, ಅದು ಲಾಸ್ಟ್ ಇಯರ್ದು, ಅದು ಥಾಯ್ಲ್ಯಾಂಡ್ ಅಂತ ಹೇಳ್ಬಿಟ್ಟು ಚಿಲ್ಲಿ. ನಮ್ಮದು ಕರಿಬೇವಿನ ಮರ, ನಾವು ಮನೆ ತೊಗೊಂಡೋಗಿ ಹಾಕಿದ್ದು 20 ವರ್ಷ ಆಯಿತು, ಈಗ ಬಂದಿದೆ. ಇಲ್ಲಿ ನೋಡಿ, ಇದು ಹೇಸಲ್ನಟ್ ಪ್ಲಾಂಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ನಮ್ಮ ಪಕ್ಕದ ಮನೆಯವ್ರದ್ದು. ಅದ್ರ ಕಾಯಿ ಬಂದಿದೆ, ಇಲ್ಲಿದೆ ನೋಡಿ. ಇದು ಹಣ್ಣಾದಮೇಲೆ ಬೀಳುತ್ತೆ. ಒಳಗಡೆ ಬೀಜ ಮಾತ್ರ ತಿನ್ಬೋದು. ಅದು ಮೆದುಳಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಮ್ಮ ಉತ್ತರ ಭಾರತದಲ್ಲಿ ಮಾತ್ರ ಇದು ಬೆಳೆಯುತ್ತೆ ಮರ, ನಮ್ಮ ದಕ್ಷಿಣ ಭಾರತದಲ್ಲಿ ಬರಲ್ಲ. ನಮ್ಮ ಗರಾಜ್ ಮೇಲೆಲ್ಲ ಕೂಡ ಇದೆ, ಅಲ್ಲೆಲ್ಲ ಕಾಯಿಗಳು ತುಂಬ ದಪ್ಪ ಬಂದಿದೆ. ಇಲ್ಲಿ ಇರೋದು ಹೀರೆಗಿಡ. ಹೀರೆಗಿಡ ಎರಡಿದ್ದಾವೆ, ಇವು ಒಳಗಡೆ ಬಂದಿದೆ, ಇಲ್ಲೊಂದಿದೆ. ಇಲ್ಲೂ ಕೂಡ ಮೆಣಸಿನ ಗಿಡ ಇದೆ. ಆಮೇಲೆ ಇದು ನೋಡಿ, ಇದು ತುಂಬ ಖಾರ ಇರುತ್ತೆ. ಇದು ಮೆಣಸಿನಕಾಯಿ ದಪ್ಪ ಇರುತ್ತೆ ತುಂಬ. ಅದು 2 ಗಿಡ ಇದೆ, 4 ವರ್ಷ ಆಯ್ತದು. ಇದು ಮೆಣಸಿನ ಗಿಡ ಬಂದ್ಬಿಟ್ಟು, ಇದು ಒಂದು ಬುಗುರಿ ಥರ ಬರುತ್ತೆ. ಇದು ಖಾರ ಇರಲ್ಲ. ಇದು ಸಿಲ್ವರ್ ಬೀಟು. ಇದರಲ್ಲಿ ಕಬ್ಬಿಣದ ಅಂಶ ಜಾಸ್ತಿ. ಯಾರು ವೆಜಿಟೇರಿಯನ್ಸ್ ಇರ್ತೀರ ಅವರಿಗೆ ತುಂಬ ಒಳ್ಳೇದು ನೋಡ್ರಿ. ಸಿಕ್ಕಿದ್ರೆ ತಂದು ಹಾಕ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ರೂಬಾಬ್ ಅಂತ ಹೇಳ್ಬಿಟ್ಟಿದೆ. ಇದು ಎಲೆ ತುಂಬ ಅಗಲ ಬರುತ್ತೆ. ಅದರ ಕಾಂಡ ಮಾತ್ರ ನೀವು ಹಾಗೆ ಅಗೆದು ತಿನ್ಬೋದು, ಇಲ್ಲ ಜ್ಯೂಸ್ ಮಾಡಿಕೊಂಡು ಇದು ಮಾಡ್ಕೋಬೋದು. ಏನು ಹೇಳ್ತಾರೆ ಅದಕ್ಕೆ, ಕಾಲು ನೋವು ಇಂಥದಕ್ಕೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾವು ಜ್ಯೂಸ್ ಮಾಡಿ ಕುಡಿತೀವಿ ಅದಕ್ಕೆ ಹಣ್ಣು ಹಾಕ್ಕೊಂಡು. ಇದು ನೋಡಿ, ಕೆಂಪು ದಂಟು. ಈಗ ನಮ್ಮ ಫಿಜಿಯವ್ರ ಹತ್ರ ತೊಗೊಂಡು ಬಂದಿದ್ವಿ, ಸಿಕ್ಕಿತ್ತು, ಹಾಕಿದ್ದೀನಿ. ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ತಿನ್ನಲಿಕ್ಕೆ ಮಾತ್ರ. ದಂಟು ಕೂಡ ತುಂಬ ಚೆನ್ನಾಗಿದೆ. ಇದು ನೋಡಿ, ನಮ್ಮ ಸಿರಾಕ ಸೈಡಲ್ಲಿ ಯಾರೋ ಹಾಕಿದ್ರು, ಮೊನ್ನೆ ವೀಡಿಯೋ ಹಾಕಿದ್ರು ಅವರು, ಜುಕೀನಿ ಅಂತ ಹೇಳ್ಬಿಟ್ಟು. ನಾವು ಮ್ಯಾರೋ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಸೋರೆಕಾಯಿ ಜಾತಿದೆ, ತುಂಬ ಚೆನ್ನಾಗಿರುತ್ತೆ ಮಾಡಲಿಕ್ಕೆ. ನೋಡಿರಿ, ತುಂಬ ಬಂದಿದೆ ನೋಡಿ, ತುಂಬ ದೊಡ್ಡದಾಗ್ತಾಯಿದೆ. ಇಲ್ಲಿ ಇಂಥದ್ದು ಸ್ಟ್ರಾಬೆರೀಸ್ ಇದೆ, ಹಕ್ಕಿಗಳೆಲ್ಲ ತಿಂದೋಗ್ತವೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ಹೀರೆಗಿಡ ಇದೆ. ಇಲ್ಲಿ ಬಂದ್ಬಿಟ್ಟು ಕಹಿಯಾಗಿರುತ್ತಲ್ಲ ಇಂಥದ್ದು, ಕರೆಯಲ್ಲ, ಹಾಗಲಕಾಯಿ ಗಿಡ ಇದೆ. ಇವತ್ತು ಸ್ವಲ್ಪ ಬೀನ್ಸ್ ಎಲ್ಲ ಬಿಡಿಸ್ಕೊಂಡೆ. ಮುಂದುಗಡೆ ಎಲ್ಲ ಬೀನ್ಸ್ ಇದೆ, ಇದು ಕೆಳಗಡೆ ಬರೋದು. ಹಿಂದುಗಡೆ ಆಲ್ರೆಡಿ ಹಾಕಿದ್ದೀವಿ, ಅದು ಈಗ ಮೇಲೆ ಹಬ್ಬತ್ತೆ. ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಬೀನ್ಸು. ಇಲ್ಲಿ ಬಂದ್ಬಿಟ್ಟು ಹಕ್ಕಿಗಳಿಗೆ ನೀರು ಕುಡಿಲಿಕ್ಕೆ, ಸ್ನಾನ ಮಾಡಲಿಕ್ಕೆ ಇಟ್ಕೊಂಡಿದ್ದೀವಿ ನೋಡಿ. ಇವತ್ತು ಬಿಡಿಸ್ಕೊಂಡಿದ್ದೆ, 3 ದಿನದಿಂದ ಇಷ್ಟೇ ಸಿಕ್ಕಿತ್ತು ಬೀನ್ಸು, ಇನ್ನೂ ಸಿಗುತ್ತೆ. ಇದು ಬಂದ್ಬಿಟ್ಟು ಕೆಸುವಿನ ಎಲೆ ಅಂತ ಹೇಳ್ಬಿಟ್ಟು, ಇಲ್ಲಿ ಅವರು ಏನೋ ಸುತ್ತಬಿಟ್ಟು ಏನೋ ಮಾಡ್ತಾರೆ, ತಂದು ಕೊಡ್ತಾರೆ ನಮಗೆ, ತೊಗೊಂಡು ಹೋಗ್ತಾರೆ ಫಿಜಿಯವರು ಮತ್ತು ಐಲ್ಯಾಂಡರ್ಸು. ಅವರು ಇದಕ್ಕೆ ಮಾಂಸ ಎಲ್ಲ ಹಾಕ್ಬಿಟ್ಟು, ಅವರು ತೆಂಗಿನ ಹಾಲು ಹಾಕ್ಬಿಟ್ಟು ಮುಚ್ಚಿ ಭೂಮಿ ಕೆಳಗಡೆ ಬೇಯಿಸ್ತಾರೆ ಅವರು. ಅದಕ್ಕೋಸ್ಕರ ಎಲೆನ ತೊಗೊಂಡು ಹೋಗ್ತಾರೆ ಅವ್ರು ದುಡ್ಡು ಕೊಟ್ಟು. ನೋಡಿ, ಇಷ್ಟು ಚೆನ್ನಾಗಿದೆ. ಇನ್ನು ಈ ಕಡೆ ಇದೆ, ಬನ್ನಿ ತೋರಿಸ್ತೀನಿ. ಇದು ನಮ್ಮದು ಸ್ಲೀಪ್ ಔಟ್. ಇದು ಸಾಮಾನೆಲ್ಲ ಇಟ್ಕೊಂಡಿದ್ದೀವಿ. ನೋಡಿ, ಹಾಲಿಡೇಯಲ್ಲಿ ನಮ್ಮದು ಈ ಕೆಲಸ ನಡೀತಾ ಇದೆ. ನಮ್ಮ ಶ್ರೀಮತಿಯವ್ರ ಒಳಗಡೆ ಉದ್ದಿನ ಹಪ್ಪಳ ಮಾಡ್ತಾಯಿದ್ದಾರೆ. ರಾತ್ರಿ ಎಲ್ಲ ಕಲಿಸ್ಕೊಟ್ಟಿದ್ದಾಯಿತು. ತುಂಬ ಕಷ್ಟ ಇದು ಮಿಕ್ಸ್ ಮಾಡೋದು. ನೋಡಿ, ನಾವೇನೇ ಕಸ ಬಂದ್ರೂ ಕೂಡ ಈ ಥರ ಬಾಕ್ಸಲ್ಲಿ ಹಾಕಿ ಇಡಬೇಕು. ಇದು ಕೌನ್ಸಿಲ್ ಅವ್ರು ತೊಗೊಂಡೋಗೋದಿಲ್ಲ, ನಾವೇ ತೊಗೊಂಡೋಗಿ ಹಾಕಬೇಕಾಗುತ್ತೆ. ಅದರಿಂದ ಪ್ರೈವೇಟ್ ಏಜೆನ್ಸಿಗಳು ಇರ್ತಾರೆ, ಅವರು ಬಂದುಬಿಟ್ಟು ತೊಗೊಂಡೋಗ್ತಾರೆ. ನಾವು ವಾರಕ್ಕೆ ಇಷ್ಟಂತ ದುಡ್ಡು ಕೊಡ್ತೀವಿ ಅವರಿಗೆ. ಇಲ್ಲಿರೋದು ನೋಡಿ, ಇದು ಬಳ್ಳಿ ಅವರೆಕಾಯಿ. ನೋಡಿ, ಬಂದಿದೆ. ಸೇಮ್ ಅವರೆಕಾಯಿ ಥರನೇ ಸ್ಮೆಲ್ಲು, ಸೇಮ್ ಅವರೆಕಾಯಿನೇ, ಬಟ್ ಇದು ಬಳ್ಳಿ ಅಷ್ಟೇ. ಇಲ್ಲಿ ಬಂದಿದೆ, ಇದು ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಮಗ ಮತ್ತು ಹೆಂಡತಿ ತಿಂತಾರೆ, ನಮಗೆ ಹೋಗೋದಿಲ್ಲ, ನಮಗೆ ಅಲರ್ಜಿ, ಅದು ಸ್ಮೆಲ್ಲೇ ಆಗೋದಿಲ್ಲ. ಇಲ್ಲೂ ಕೂಡ ಹಾಕ್ಕೊಂಡಿದ್ದೀನಿ. ಸುಮ್ಮನೆ ಪೊಟ್ಯಾಟೋಸ್ ಬಂದಿದೆ.
ನೋಡಿ ಇಲ್ಲಿ ಒಂದು ಇದೇ ಬೆಳ್ಳಿ ಅವರೆ ಗಿಡನೇ, ಇದು ಬಂದಿದೆ ಈ ಕಡೆ. ಇಲ್ಲಿ ಮೊದಲು ದೊಡ್ಡದೊಂದು ಬಾಳೆಹಣ್ಣಿನ ಮರ ಇತ್ತು, ಎಲ್ಲ ತೆಗೆದುಹಾಕಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಇರೋದು ಸೇಬಿನ ಗಿಡ. ಆಲ್ರೆಡಿ ಸೇಬು ಬಂದಿದೆ, ಅಲ್ಲೂ ಕೆಳಗಡೆ ಎಲ್ಲ ಬಗ್ಗಿದೆ ನೋಡಿ. ಚೆನ್ನಾಗಿ ಬರುತ್ತೆ ಮಣ್ಣೆಲ್ಲ. ಇದೇ ಥರನೇ ನಾವು ಗೊಬ್ಬರ ಮಾಡ್ಕೊಳ್ಳೋದ್ರಿಂದ, ಇದೇ ಗೊಬ್ಬರ ನಾವು ಹಾಕೋದು, ರಾಸಾಯನಿಕ ಗೊಬ್ಬರ ಯಾವುದೂ ಹಾಕೋದಿಲ್ಲ. ಇಲ್ಲಿ ಹೂವಿನ ಗಿಡಗಳನ್ನ ಇಟ್ಕೊಂಡಿದ್ದೇವೆ. ಇದು ಮನೆ ಹಿಂಭಾಗ ಕಾಣುತ್ತೆ ನಿಮಗೆ, ಹೂವಿನ ಗಿಡಗಳಿದ್ದಾವೆ. ರಸ್ತೆ, ಇದು ನಮ್ಮ ಕಿತ್ತಳೆ ಹಣ್ಣಿನ ಗಿಡ. ಇಲ್ಲಿ ಇದಕ್ಕೆ ಮ್ಯಾಂಡ್ರಿಲ್ಸ್ ಅಂತ ಹೇಳ್ತಾರೆ. ನೋಡಿ, ಇದು ನಮ್ಮದು ಮನೆಯ ಮುಂಭಾಗ. ಇದು ಇಲ್ಲಿ ಒಂದು ಬೆಡ್ರೂಮ್ ಇದೆ, ಅಲ್ಲಿ ಒಂದು ಬೆಡ್ರೂಮ್ ಇದೆ. ಇದು ಬಂದ್ಬಿಟ್ಟು ನಿಂಬೆಹಣ್ಣು, ನಮ್ಮ ಭಾರತದಲ್ಲಿ ಸಿಗುತ್ತಲ್ಲ ಅದೇ ಥರದ ನಿಂಬೆಹಣ್ಣು. ಅದರ ಪಕ್ಕದಲ್ಲಿರೋದು ಇದು ಬಂದ್ಬಿಟ್ಟು ಕ್ಯಾಫಿರ್ ಲೈಮ್ ಅಂತ ಹೇಳ್ಬಿಟ್ಟು, ಇದು ಏಷ್ಯನ್ಸು ತುಂಬ ಯೂಸ್ ಮಾಡ್ತಾರೆ ಅವ್ರದ್ದು ಸೂಪಲ್ಲೆಲ್ಲ. ಇದು ನೋಡಿ ಲವಂಗ ಮೆಣಸಿನ ಗಿಡ, ಚಿಕ್ಕದು. ಇದು ಒಂದು 3 ವರ್ಷ ಆಯಿತು, ಹಾಗೆ ಬರ್ತಾಯಿದೆ. ಇಲ್ಲೂ ಕೂಡ ಹಾಕಿದೆ ನೋಡಿ ಹೀರೆ ಗಿಡ. ಇದು ಪುಟ್ಟಬಾಳೆ ಗಿಡ, ಮೊನ್ನೆ ತೊಗೊಂಡು ಬಂದು ಹಾಕಿದ್ದೆ. ಇದನ್ನು ಡ್ರಮ್ಮಲ್ಲಿ ಹಾಕ್ಬಿಟ್ಟಿದ್ದೀನಿ, ಯಾಕೆಂದರೆ ತುಂಬ ಬರುತ್ತೆ, ಅದು ಮೇಂಟೈನ್ ಮಾಡೋದು ಕಷ್ಟ. ಇದು ಆಸ್ಟ್ರೇಲಿಯನ್ ಫಿಂಗರ್ ಲೈಮ್ ಅಂತ ಹೇಳ್ಬಿಟ್ಟು, ಇದು ನಿಮ್ಮ ಮೆಡಿಸಿನ್ ಸೌತೆಕಾಯಿ ಬರುತ್ತಲ್ಲ ಅಷ್ಟುದ ಬರುತ್ತೆ. ಒಳಗಡೆ ತೆರಳನ್ನು ನಾವು ಫುಡ್ಗೆ ಯೂಸ್ ಮಾಡ್ಕೋಬೋದು. ಇದು ಕೂಡ ಲವಂಗ ಮೆಣಸಿನ ಗಿಡನೇ. ಇಲ್ಲಿ ಬದನೆ ಗಿಡಗಳಿದ್ದಾವೆ. ನಾವು ಇದರ ಪಾಟಲ್ಲಿ ಹಾಕಿರೋದ್ರಿಂದ ಅಡ್ವಾಂಟೇಜನ್ನು ನಾವು ತೆಗೆದು ಇಟ್ಕೋಬೋದು. ಕೆಲವು ಸಲ ನಾವು ಭೂಮಿಗೆ ಹಾಕ್ತಾಯಿದ್ವಿ, ಎಲ್ಲ ಒಣಗೋಗ್ಬಿಡೋದು. ಇಲ್ಲಿ ಹೂವಿನ ಗಿಡಗಳಿದ್ದಾವೆ. ಇಲ್ಲಿ ಒಂದು ಆ್ಯಪಲ್ ಗಿಡ ಇದೆ, ಇನ್ನೊಂದು ಪರ್ಸಿಮನ್ ಗಿಡ ಇದೆ ಇಲ್ಲಿ. ಇದು ಒಂಥರ ಪರ್ಸಿಮನ್. ಈ ಗಿಡ ನಿಮಗೆ ಪಪ್ಪಾಯ ತಿಂದಷ್ಟು ಟೇಸ್ಟ್ ಬರುತ್ತೆ, ಅಂದರೆ ಗಟ್ಟಿಯಾಗಿರುತ್ತೆ ಇದು. ಇಲ್ಲೂ ಕೂಡ ನೋಡಿ, ಇಲ್ಲೂ ಒಂದು ಮೆಣಸಿನ ಗಿಡ ಹಾಕಿದ್ದೀವಿ. ಇಲ್ಲೂ ಮೆಣಸಿನ ಗಿಡ ಇದೆ, ಇಲ್ಲೂ ಮೆಣಸಿನ ಗಿಡ ಇದೆ. ಇದು ಬಂದ್ಬಿಟ್ಟು ಕರ್ಬೂಜದ ಗಿಡ ಬರ್ತಾಯಿದೆ. ಇದು ನಿಮಗೆ ಗೊತ್ತಿರಬೇಕು, ಮಲಬಾರ್ ಸ್ಪಿನಿಚ್ ಅಂತ ಹೇಳ್ತಾರೆ. ಇದು ಬಸಳೆ ಸೊಪ್ಪು, ಇದನ್ನು ತೆಗೆದು ಹಾಕಬೇಕು. ಇವಾಗ ಬಂದಿದೆ ಅದು. ಇಲ್ಲೂ ಕೂಡ ಇದೆ ನೋಡಿ ಸಿಲ್ವರ್ ಬೀಟು. ಇದು ನಮ್ಮದು ಅದ್ಭುತ, ಏಕೆಂದರೆ ಇದು ನಮ್ಮ ಮೈಸೂರು ಮಲ್ಲಿಗೆ ಗಿಡ. ಇಲ್ಲಿ ಯಾರೋ ಸೆಲ್ ಮಾಡ್ತಿದ್ರು, ತೊಗೊಂಡು ಬಂದು ಹಾಕಿದ್ವಿ. ಈಗ ಸ್ವಲ್ಪ ನೋಡಿ ಹೂವು ಬಂದಿದೆ, ತುಂಬ ಚೆನ್ನಾಗಿದೆ ಸ್ಮೆಲ್. ಇದು ಕೂಡ ಇದ್ದಾವೆ ಮೆಣಸಿನ ಗಿಡ. ಕೃಷ್ಣ ತುಳಸಿ ಇದೆ. ಇದು ಬಂದ್ಬಿಟ್ಟು ಗುಂಡು ಬದನೆಕಾಯಿ, ಹಸಿರು ಕಲರ್ ಬರುತ್ತಲ್ಲ ಅದು. ಇಲ್ಲೂ ಕೂಡ ತುಳಸಿ ಇದಿದೆ ಅಂಥದ್ದು, ಟ್ಯಾರೋ ಲೀವ್ಸು. ಇದು ಬಂದ್ಬಿಟ್ಟು ವೀಳ್ಯದೆಲೆ ಗಿಡ. ಇದು ಸೇಮ್ ಅದೇನು ವೀಳ್ಯದೆಲೆ ಗಿಡನೇ, ಬಟ್ ಇದು ಕಾರ್ಡ್ಬೋರ್ಡ್ ಒಗ್ದಾಗ ಆಗುತ್ತೆ, ತಿನ್ನಲಿಕ್ಕಾಗಲ್ಲ. ಇಲ್ಲಿರೋದು ಹಾಲು ಸೋರೆಕಾಯಿ ಗಿಡ. ಇಲ್ಲಿ ನೋಡಿ ನಮ್ಮ ಮನೆಯಲ್ಲಿ ಪುದೀನ, ಇದು ಒಂಥರ ಕಳೆ ಥರ ಬೆಳೆದು ಬಿಡುತ್ತೆ. ಇಲ್ಲಿ ಮೆಂತ್ಯ ಹಾಕಿದ್ದೀವಿ. ಇದು ಬಂದ್ಬಿಟ್ಟು ಪಾಪಡಿ, ಅದೇನು ಹೇಳ್ತಾರಲ್ಲ ಇದು ಅವರೆಕಾಯಿ ಥರನೇ ಬರುತ್ತೆ, ಬಳ್ಳಿ ಇದು. ಇದು ನಮ್ಮದು ಒಂದು 8 ವರ್ಷದ್ದು ಮೆಣಸಿನ ಗಿಡ. ಇದು ಬುಗುರಿ ಥರ ಬರುತ್ತೆ. ಇದು ಖಾರ ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ಬಜ್ಜಿ ಎಲ್ಲ ಮಾಡಲಿಕ್ಕೆ. ಇಲ್ಲೂ ಕೂಡ ನೋಡಿ, ಇಲ್ಲೂ ಕೂಡ ಹಾಲು ಸೋರೆಕಾಯಿ ಗಿಡ ಮೇಲೆ ಹಬ್ತಾಯಿದೆ, ಇಲ್ಲೂ ಬರ್ತಾಯಿದೆ. ಬೇಕಾದಷ್ಟಿದೆ ಪುದೀನ. ಇದು ಬಂದರೆ ನೆಕ್ಟ್ರೈನ್ ಅಂತ ಹೇಳ್ಬಿಟ್ಟು, ಇಲ್ಲಿ ಒಂದು ಮೊದಲು ಕೆಮಿಲಿ ಆಯಿತು, ತೆಗೆದುಹಾಕ್ಬಿಟ್ಟು ನೆಕ್ಟ್ರೈನ್ ಗಿಡ ಹಾಕಿದ್ದೀನಿ. ಇದು ನೋಡಿ ನಮ್ಮದು ಡಾಲಿಯ ಕಾರ್ನರು. ಇಲ್ಲಿ ಬರೀ ಬೆಟ್ಟದ ಅವರೆ ಗಿಡಗಳನ್ನ ಹಾಕಿರೋದು. ನನಗೆ ಹೂವುಗಳಿರಬೇಕು ಮನೆ ಸುತ್ತ. ಇಲ್ಲಿ ಒಂದು ದೊಡ್ಡ ಮರ ಇತ್ತು, ತೆಗೆದುಬಿಟ್ಟು ಇವಾಗ ಹೂವಿಂದು ಗಿಡ ಹಾಕಿದ್ದೀವಿ ಅಷ್ಟೇ. ಇಲ್ಲೂ ಕೂಡ ನೋಡಿ ಹಬ್ತಾ ಇದೆ. ಇದು ಇಂಥದ್ದು ಹಾಲು ಸೋರೆಕಾಯಿ ಗಿಡ. ಆಮೇಲೆ ಇಲ್ಲಿ ಒಂದು ಮರ ಇದೆ ನೋಡಿ, ಇದು ಬಂದ್ಬಿಟ್ಟು ನೀವು ಹೇಳಿದ್ನಲ್ಲ ಪಪ್ಪಾಯ ಥರ ಬರುತ್ತೆ ಅಂತ, ಆ ಮರ ಹಾಕಿದ್ದೀವಿ. ಇಲ್ಲಿ 1-2 ವರ್ಷ ಬೇಕು ಕಾಯಿ ಬರಲಿಕ್ಕೆ. ಇಲ್ಲೆಲ್ಲ ಹೂವಿನ ಗಿಡಗಳಿದ್ದಾವೆ. ಇಷ್ಟು ನೋಡಿ, ಇವತ್ತು ಲಾನ್ ಮೂವ್ ಮಾಡಿ ಆಯಿತು. ಇದು ನಮ್ಮ ರಸ್ತೆ.
ತುಂಬ ಕ್ವೈಟಾಗಿದೆ ಅಲ್ವಾ. ನಾಳೆ ಅಂತೂ ಇನ್ನೂ ಕ್ವೈಟಾಗಿರುತ್ತೆ, ಯಾಕೆಂದರೆ 25th ಕ್ರಿಸ್ಮಸ್ ಡೇ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.